16ನೆಯ ಶತಮಾನದ ವಿಲಿಯಂ ಶೇಕ್ಸ್ಪಿಯರ್ ಜಗದ್ವಿಖ್ಯಾತರಾಗಿರುವುದು ಆತನ ದುರಂತ ನಾಟಕಗಳಿಗಾಗಿ. ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಒಥೆಲೋ, ಕಿಂಗ್ ಲಿಯರ್ನಂತಹ ನಾಟಕಗಳು ಜಗತ್ತಿನಲ್ಲಿ ಲೆಕ್ಕವಿಲ್ಲದಷ್ಟು ಭಾಷೆಗಳಿಗೆ ರೂಪಾಂತರಗೊಂಡಿದೆ, ಅನುವಾದಗೊಂಡಿದೆ, ಚಲನಚಿತ್ರಗಳೂ ಆಗಿವೆ. ಶೇಕ್ಸ್ಪಿಯರನ ಮ್ಯಾಕ್ಬೆತ್ ನಾಟಕ ಸ್ವತಃ ದುಷ್ಟರಲ್ಲದ, ಆದರೆ ಮಹತ್ವಾಕಾಂಕ್ಷೆಗಾಗಿ ದುಷ್ಟತನವನ್ನು ಅಪ್ಪಿಕೊಂಡ ಗಂಡ ಹೆಂಡತಿಯರ ಕತೆ. ಶೇಕ್ಸ್ಪಿಯರ್ ಇಲ್ಲಿ ದುಷ್ಟತನದ ದಾರಿಯಲ್ಲಿ ಸಾಗಿದ ಬದುಕಿನ ದುರಂತವನ್ನು ನಮ್ಮ ಮುಂದೆ ತೆರೆದಿಡುತ್ತಾನೆ. ಮನುಷ್ಯ ಲೋಕದಲ್ಲಿ ಅತಿಮಾನುಷ ಶಕ್ತಿಗಳು ಸುಳಿಯುವುದರ ಬಗ್ಗೆ ಶೇಕ್ಸ್ಪಿಯರರ ಕಾಲದಲ್ಲಿ ನಂಬಿಕೆ ಇತ್ತು. ಅಂಥ ಸಂದರ್ಭದಲ್ಲಿ ವಿವೇಕಿಯಾದವನು ವಿವೇಚನೆಯನ್ನು ಕಳಕೊಂಡು ಮಾಯದ ಮೋಹದ ಮಾತುಗಳಿಗೆ ವಶವಾದರೆ ಬದುಕು ದುರಂತಮಯವಾಗುವುದು ಎಂಬುದನ್ನು ಯಕ್ಷಿಯರ ಮಾತಿಗೆ ಮರುಳಾದ ಮ್ಯಾಕ್ಬೆತ್ನ ಕಥೆಯ ಮೂಲಕ ಶೇಕ್ಸ್ಪಿಯರ್ ಹೇಳುವ ಪ್ರಯತ್ನ ಮಾಡುತ್ತಾನೆ. ಮ್ಯಾಕ್ಬೆತ್ ಅಂತವರು ಪುರಾಣಗಳಲ್ಲಿ ಇದ್ದಾರೆ, ಇತಿಹಾಸಗಳಲ್ಲಿ ಆಗಿ ಹೋಗಿದ್ದಾರೆ, ಇಂದು ನಮ್ಮ ನಡುವೆ ಇದ್ದಾರೆ. ನಮ್ಮೊಳಗೂ ಒಬ್ಬ ಮ್ಯಾಕ್ಬೆತ್ ಇದ್ದಾನೆ. ಹೆಣ್ಣು ಹೊನ್ನು ಮಣ್ಣಿಗಾಗಿ, ಪದವಿಗಾಗಿ, ಕೀರ್ತಿಗಾಗಿ, ದರ್ಪಕ್ಕಾಗಿ, ಛಲಕ್ಕಾಗಿ, ಹೊಟ್ಟೆಗಾಗಿ, ಸೇಡಿಗಾಗಿ, ಹೀಗೆ ಬಗೆ ಬಗೆಯ ಕಳವಳಗಳಿಗಾಗಿ ಮಾನವ ಬಾಯಿ ಬಿಡುತ್ತಲೇ ಇದ್ದಾನೆ. ಮಾನವನ ಈ ಹಸಿವೆ ನೀಗುವುದೇ ಇಲ್ಲ. ಅವನು ವಿವೇಕಿಯಾಗಿ ಮನುಷ್ಯನಾಗುವುದೇ ಇಲ್ಲ. ಮ್ಯಾಕ್ಬೆತ್ ಇವೆಲ್ಲದರ ರೂಪಕ. ಈಗ ನೋಡಿ ಯಕ್ಷ ರೂಪಕ ಮ್ಯಾಕ್ಬೆತ್. ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾತನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುದ ವರ್ಣಿಪೆ ನೀ ಕಥಾಮೃತವ ಭಂಗಗೊಳಿಸುತ್ತ ನಾರ್ವಿಯರ ತರ ಸಹಿತ ಬರುತ್ತಿರಲು
ಹೇಳಿ ನನ್ನ ಭವಿಷ್ಯವ ನೀವಾಡಿದ ಮಾತುಗಳನ್ನು ಕೇಳಿ ನನ್ನ ಮಿತ್ರನು ಬೆರಗಾಗಿದ್ದಾನೆ. ಯಾರು ನೀವು? ನಿಮ್ಮ ಈ ತೋರಿಕೆಯು ದಿಟವೋ ಅಥವಾ ಭ್ರಾಂತಿಯೋ? ನನ್ನಲ್ಲಿ ಮಾತನಾಡಿ. ನೀನು ಅರಸನಾಗಲಾರೆ, ಸರಿ, ಆದರೂ ಅರಸನನ್ನು ಸೃಷ್ಟಿಸುವೆ. ನಿನ್ನ ಮಗ ಅರಸನಾಗುತ್ತಾನೆ. ಸರಿಯಾಗಿ ಹೇಳಬಾರದು. ಸರಿಯಾಗಿ ನುಡಿಯಿತು. ಹೇಳಿ. ಸರಿಯಾಗಿ ನುಡಿಯಿತು. ಸರಿಯಾಗಿ ಮ್ಯಾಪೆದನು ಮರದೊಳಗೆ ಬೇಡಲಂದು ಕರಬಿತ್ತಿ ಜಯವೆಂದರು. ಕರಬಿತ್ತಿ ಜಯ 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 ಜಯವೆಂದರು. ಯಜ್ಞಿಯರು ಅರಳಿ ಕಾಣಿಸದಾದರು. ಕರಬಿತ್ತಿ ಜಯವೆಂದರು. ಯಜ್ಞಿಯರು ಅರಳಿ ಕಾಣಿಸದಾದರು. ಜಯ 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 ಒಮ್ಮಿಂದೊಮ್ಮೆಲೆ ಕಾಣಿಸಿಕೊಂಡವರು ನೀವು ಒಗಟಾದಂತಹ ಮಾತುಗಳನ್ನು ಆಡುತ್ತಾ ಇದ್ದೀರಲ್ಲ, ನಿಮ್ಮ ಮಾತಿನ ಮರ್ಮವೇನು? ಸರಿಯಾಗಿ ಹೇಳಬಾರದೆ ನಮ್ಮಲ್ಲಿ. ಅಯ್ಯ ಮ್ಯಾಕ್ಬೆತ್ತನೇ, ಕಂಡದ್ದೆಲ್ಲವೂ ನಿಜವಲ್ಲ, ನಿಜವೆಲ್ಲವೂ ಕಾಣಿಸಬೇಕಾಗಿಲ್ಲ. ಬದುಕೆಂಬುದು ಬೆಳಕು ಕತ್ತಲೆಗಳಿದ್ದಂತೆ. ಬೆಳಕಿದ್ದಲ್ಲಿ ಕತ್ತಲು, ಕತ್ತಲಿದ್ದಲ್ಲಿ ಬೆಳಕು. ಇದಷ್ಟೇ ಪರಮ ಸತ್ಯ. ನಿಮಗಿರುವರಿಗೂ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಜಲದೊಳು ಗುಳ್ಳೆಗಳು ಇವತ್ತರ ನೆಲದೊಳು ಕಾಣುವ ಜಲದೊಳು ಗುಳ್ಳೆಗಳು ಇಹತರ ನೆಲದೊಳು ಕಾಣುವವು. ಕಾಣುವುದೇ. ಇಹತರ ನೆಲದೊಳು ಕಾಣುವವು. ಹಲಹಂಬಲಿಸುತ್ತ ಗೆಲುವನ್ನು ಪಡೆದಿರ. ನಾವು ಹಲಹಂಬಲಿಸುತ್ತ ಗೆಲುವನ್ನು ಪಡೆದಿರ. ಭಗವಂತನು ಜಲಮೊಳಗಿರುವುದೇ. ಜಲದೊಳು ಗುಳ್ಳೆಗಳು ಇಹತರ ನೆಲದೊಳು ಕಾಣುವವು. ಕಾಣುವುದೇ. ಮಿತ್ರ, ಹಿತವಾದ ಮಳೆಯು ಆಗಸದಿಂದ ಸುರಿಯುವಾಗ ನೆಲದ ಮೇಲೆ ಗುಳ್ಳೆಗಳು ಏರ್ಪಡುತ್ತವೆ. ಶಾಂತವಾದ ಜಲದಿಗೆ ದೂರದಿಂದ ಕಲ್ಲೊಂದೆಸೆದರೆ ತರಂಗಗಳು ಏರ್ಪಡುತ್ತವೆ. ಹಾಗೆಂದು ಅವುಗಳು ಅಂತೆ ಇರುವುದು ಸಾಧ್ಯವೇ? ಖಂಡಿತವಿಲ್ಲ. ಆ ಕ್ಷಣದ ವಿಸ್ಮಯಗಳು ಮಾತ್ರ. ಈಗ ನಮ್ಮ ಕಣ್ಣ ಮುಂದೆ ಪ್ರತ್ಯಕ್ಷಗೊಂಡ ಕ್ಷುದ್ರ ಶಕ್ತಿಗಳು ಅಂತಹ ಭ್ರಮೆಗಳು ಮಾತ್ರ. ಅವರ ಮಾತುಗಳಿಗೆ ಅರ್ಥವನ್ನು ಕಲ್ಪಿಸಲು ಹೋಗಬೇಡ. ಗಾಳಿಯಿಂದ ಹುಟ್ಟಿ ಗಾಳಿಯಿಂದಲೇ ಕರಗಿ ಮಾಯವಾಗುವವಳು ಅವುಗಳು. ಅವರ ಮಾತುಗಳು ಗಾಳಿಯಲ್ಲಿ ಕರಗಿ ಹೋಗಬೇಕು. ನಮ್ಮ ವಿವೇಕ ಎನ್ನುವುದು ಎಚ್ಚರದಲ್ಲಿರಬೇಕು. ಜಾಗೃತನಾಗಿರಬೇಕಾದಂತಹ ಸಂದರ್ಭವಿದು. ಆದರೆ ಮಿತ್ರ, ಅವರಂದದ್ದೇನಂತ ನಾನು ಕಾಡರಿನ ಅರಸನೆಂದಲ್ಲ. ಚಕ್ರವರ್ತಿಯು ನೀನೇ ಅಂದರಲ್ಲ. ಹೇಗೆ ಸಾಧ್ಯ ಹೇಳು? ಯುದ್ಧ ಭೂಮಿಗೆ ಹೋಗುವ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯನ್ನು ಒಲಿಸಿಕೊಳ್ಳಬೇಕು ಎನ್ನುವ ಉದ್ದೇಶವನ್ನಾತುಕೊಂಡು ಹೋದವರು ಹಿಂತಿರುಗಿ ಬರುವಾಗ ರಾಜ್ಯಲಕ್ಷ್ಮಿಯ ಆಸೆ ಮನಸ್ಸಿನಲ್ಲಿ ಹುಟ್ಟುತ್ತದೆ ಅಂತಾದ್ರೆ ಇದು ವಿಧಿಲಿಖಿತವೇ?
ಅಥವಾ ಇಂಥದ್ದೊಂದು ಬೇಕು ಅನ್ನುವಂಥದ್ದು ನಮ್ಮ ಒಳಗಿನ ಪ್ರಚೋದನೆಯೇ? ಒಟ್ಟೂ ಮನಸ್ಸು ಗೊಂದಲಕ್ಕೀಡಾಯಿತಲ್ಲ. ಇರಲಿ, ಏನಾಗುತ್ತದೆ ಅನ್ನುವಂಥದ್ದು ಅದು ರಾಜಸಭೆಯಲ್ಲಿ ತೀರ್ಮಾನವಾಗುತ್ತದೆ. ಹೋಗೋಣ ನಾವು ಆ ಕಡೆ. ಹಾಗೆ ಹಾಗೆ.
ನಿನಗಿಲ್ಲ ಸರಿ. ಕೃತಜ್ಞತೆ ಚೂರಗೇತರಿ ಕಾಣದಿನ ಸೊಲೆಯಾಗಿ ಬೆರಯಿ ನಿನಗಿನ್ನಾರೋ ಸರಿ ನಿನಗಿದೋ ಕೃತಜ್ಞತೆ ವೀರನಾದ ಮ್ಯಾಕ್ಬೆತ್, ಪ್ರಭು. ಬಂದೆಯ ಬಂದೆಯ. ಹೌದು ಸ್ವಾಮಿ. ಸ್ವಾಮಿ ನಿಷ್ಠನಾಗಿ ನೀನು ತೋರಿದ ಪರಾಕ್ರಮದ ವಿಷಯಗಳನ್ನು ಕೇಳುವಾಗ ಮೈಯೆಲ್ಲ ರೋಮಾಂಚನವಾಗುತ್ತಿದೆ. ಧನ್ಯನಾದ. ಬಲು ಪ್ರಸನ್ನನಾಗಿದ್ದೇನೆ ನಾನು. ಈ ಕ್ಷಣವೇ ನಿನ್ನನ್ನು ಕೋಡಲಿನ ಅರಸನೆಂದು ಘೋಷಿಸುತ್ತಾ ಇದ್ದೇನೆ. ಬ್ಯಾಂಕೋ, ನೀನು ತೋರಿಸಿದ ಶೌರ್ಯವು ಕಡಿಮೆಯದ್ದಲ್ಲ. ಅದಕ್ಕಾಗಿ ಹೀಗೆ ಬಾ ಹೀಗೆ ಬಾ. ಎನ್ನ ನಾಲಿಗಿಪುದು ಬ್ಯಾಂಕೋ ಇನ್ನು ನಾನೇ ನನ್ನ ನೀಡದೆ ನಾನು ಏನನ್ನ ನೀಡದೆ ಎನ್ನ ನಾಲಿಗಿಪುದು ಬ್ಯಾಂಕೋ ಇನ್ನು ನಾನು ಏನನ್ನ ನೀಡಲೆ ಇನ್ನು ನಾನೇನನ್ನ ನೀಡಲೆ ಚೆನ್ನಿಯಲ್ಲಿ ಪಾಂಡ್ಯನು ಬೆಳಗಿಸು ಚೆನ್ನಿಯಲ್ಲಿ ಪಾಂಡ್ಯನು ಬೆಳಗಿಸು ಎನ್ನುತ್ತೀಯನು ಧನವಂತ ಬ್ಯಾಂಕೋ, ಯುದ್ಧದಲ್ಲಿ ನೀನು ತೋರಿಸಿದ ಶೌರ್ಯವು ಕಡಿಮೆಯದ್ದೇನಲ್ಲ. ಅದಕ್ಕಾಗಿ ಇತ್ತ ಬಾ ಇತ್ತ ಬಾ. ನನ್ನ ಅಭಿಮಾನದ ದ್ಯೋತಕವಾಗಿ ನಿನ್ನನ್ನು ಬರಸೆಳೆದು ಅಪ್ಪಿಕೊಂಡಿದ್ದೇನೆ. ಇನ್ನು ಹೆಚ್ಚಿನದನ್ನು ನಾನೇನು ಕೊಡಲಿ? ಚೆನ್ನಿನಲ್ಲಿ ಬಾಳ್ವೆಯನ್ನು ಬೆಳಗಿಸು. ನನ್ನ ಹಿರಿಯ ಮಗನಾದ ಮ್ಯಾಲ್ಕಮಿಗೆ ರಾಜ ಪದವಿಯನ್ನು ನೀಡುವುದೆಂದು ನಾನು ನಿಶ್ಚಯಿಸಿದ್ದೇನೆ. ಕಂಬರ್ಲ್ಯಾಂಡಿನ ಯುವರಾಜನೆಂದು ಆತನನ್ನು ಘೋಷಿಸುತ್ತಾ ಇದ್ದೇನೆ. ನಾಳೆ ನಮ್ಮ ಪಯಣ ಸ್ಕಾಟ್ಲ್ಯಾಂಡಿಗೆ ಮುಂದುವರಿಯಲಿದೆ. ನಮ್ಮ ಬಂಧುತ್ವ ಹೀಗೆ ಇರಲಿ ಎನ್ನುವುದಷ್ಟೇ ನನ್ನ ಆಶಯ. ಹಾಗೇ ಆಗಲಿ. ಮುಂದುವರಿಸಿ ಮುಂದುವರಿಸಿ. ಮನದೊಡೆದಿದ ಮ್ಯಾಗ್ಮೆ ತುಂಗೆಯ ಎನಗುತ್ಕರ್ಷದ ಪಥಗೀಗ ನನ್ನ ದಾರಿಗೆ ಮನುಜಾಧಿಪನನುಗನೆ ಕಂಟಕವಿಂದ ಮನುಜಾಧಿಪನನುಗನೆ ಕಂಟಕವಿಂದ ಭಾವಿಸುತ್ತೀರ್ಥ ವಂದಿಸಿ ತೊರೆಗಂದು ವಂದಿಸಿ
ಘೋರ ಸಮರದಲ್ಲಿ ಹ, ವಿಜಯವನ್ನು ಸಂಪಾದಿಸಿಕೊಂಡು ಈ ಮಣ್ಣಿಗೆ ಕಾಲಿಡುವ ಹೊತ್ತಿಗೆ ಹ್ಮ್, ಆನಂದ ತುಂದಿಲರಾದಂತಹ ನೀವು ಹ, ಕಾಡಲಿನ ಅರಸನಾಗಿ ನನ್ನನ್ನು ನೇಮಿಸಿ ಬಿಟ್ಟಿರಲ್ಲ. ಹೌದು, ಬಯಸದೆ ಬಂದ ಭಾಗ್ಯ ಸ್ವಾಮಿ. ಹ, ಇದು ನನ್ನೊಬ್ಬನ ಗೆಲುವಲ್ಲ. ನನ್ನ ಹಿಂದೆ ಶ್ರಮಿಸಿದಂತಹ ಪ್ರತಿಯೊಬ್ಬನೂ ಕೂಡ ತಮ್ಮನ್ನು ತಾವು ಗಂಧದಂತೆ ತೇದವರಿದ್ದಾರೆ, ಸಮಿದೆಯಂತೆ ಉರಿದವರಿದ್ದಾರೆ. ಹ, ಹಾಗಿರುವಾಗ ಅವರೆಲ್ಲರಿಗೂ ಇದು ಸಂದಾಯವಾಗಬೇಕು. ಹ್ಮ್, ನೋಡಿದಿರ ಎಲ್ಲರೂ ಸಂಭ್ರಮಿಸುತ್ತಾ ಇದ್ದಾರಲ್ಲ, ಹ, ನನ್ನೊಳಗೂ ಸಂಭ್ರಮ ಅತಿ ಹೆಚ್ಚಾಗುತ್ತಾ ಇದೆ. ಹಾಗಾಗಿ ಒಂದು ನನ್ನ ಬಯಕೆ, ಏನದು? ತಾವು ನಮ್ಮ ಮನೆಗೆ ದಯ ಪಾಲಿಸಬೇಕು. ಇಂದಿನ ರಾತ್ರಿಯ ಭೋಜನವನ್ನು ನಾವು ಸಿದ್ಧಪಡಿಸುವವರಿದ್ದೇವೆ. ಹ, ನಮ್ಮ ಜೊತೆಗೆ ಸಂಭ್ರಮಿಸಬೇಕು ಅಂತ ನನ್ನ ಭಿನ್ನಹ ಸ್ವಾಮಿ. ಮ್ಯಾಕ್ಬೆತ್, ಪ್ರಭುವೇ, ನಿನ್ನ ಕೋರಿಕೆಯನ್ನು ನಿರಾಕರಿಸಲು ನನ್ನ ಮನಸ್ಸು ಒಪ್ಪುತ್ತಾ ಇಲ್ಲ. ಆಗಲಿ ನಿನ್ನ ಕೋರಿಕೆಯಂತೆ ನಡೆಯಲಿ. ಆಗಲಿ ಸ್ವಾಮಿ. ರಾತ್ರಿಯ ಊಟಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಸ್ವಲ್ಪ ಬೇಗ ಮುಂದುವರಿಯುತ್ತೇನೆ. ಆಮೇಲೆ ನೀವು ಸೇರುವಿರಂತೆ. ಹಾಗೇ ಆಗಲಿ, ಹಾಗೇ ಆಗಲಿ. ಥ್ಯಾಂಕ್ ಯು. ಪ್ರಭುನಿಷ್ಠನಾದ ಮ್ಯಾಕ್ಬೆತ್ನ ಶೌರ್ಯವನ್ನು ಹೊಗಳಿದಷ್ಟು ಅದು ಕಡಿಮೆ. ಔತಣಕೂಟಕ್ಕೆ ಆಹ್ವಾನವನ್ನಿಟ್ಟಿದ್ದಾನೆ. ನಿರಾಕರಿಸುವುದು ಸರಿಯಲ್ಲ. ಎಲ್ಲರೂ ಜೊತೆಯಾಗಿ ಆತನ ಸೌಧಕ್ಕೆ ಭೋಜನ ಕೂಟಕ್ಕೆ ತೆರಳೋಣ ಬಂತೆ. ಅರಮನೆಯುಳ್ಳ ಮತ್ತು ಕಾಶಿನಿಗೆ ಯಾಮಿಸಿ ಅರಸನು.
ಏನು? ಛೆ, ಎಲ್ಲವೂ ಸಾಧಿಸಬಲ್ಲೆ ಮ್ಯಾಕ್ಬೆತ್ ನೀನು. ಹಾ. ಆದರೆ ನಿನ್ನಲ್ಲಿ ಆ ಕ್ರೌರ್ಯತನವಿಲ್ಲ. ಮಹತ್ವಾಕಾಂಕ್ಷಿ ನೀನು ಹೌದು, ಆದರೆ ಆ ಕೆಲಸವನ್ನು ನಡೆಸುವುದಕ್ಕೆ ನಿನ್ನಲ್ಲಿ ಕಟುಕತನವಿಲ್ಲ, ಕ್ರೂರತನವಿಲ್ಲ. ಸುಳ್ಳನ್ನು ಒಂದು ಸಲವೂ ಹೇಳಿದವನು ನೀನಲ್ಲ, ಸತ್ಯದ ಹಾದಿಯಲ್ಲೇ ನಡೆದವನು ನೀನು. ಆದರೆ ಚಕ್ರವರ್ತಿ ನೀನಾದರೆ ಚಕ್ರವರ್ತಿನಿ ನಾನೇ ಅಲ್ಲವೇ? ಹಾ. ಇದನ್ನು ಸಾಧಿಸಿಯೇ ತೀರಬೇಕು. ಹೇಗೆ? ನನ್ನಲ್ಲಿರುವ ಹೆಣ್ತನವನ್ನು ನಾನು ಮೀರಬೇಕು. ನನ್ನ ಕಾಲ್ ಬೆರಳಿನಿಂದ ತಲೆಯವರೆಗೆ ಕ್ರೌರ್ಯವನ್ನು ಆವಾಹಿಸಿಕೊಳ್ಳಬೇಕು. ಬರಲಿ. ಅಲ್ಲ, ನಾನು ಯೋಚಿಸುವುದು, ಮುಂದೊಂದು ದಿನ ನಾನು ಚಕ್ರವರ್ತಿನಿ ಆದರೆ ಆಹಾ ಎಷ್ಟು ಖುಷಿ, ಏನು ಆನಂದ. ಎನ್ನ ಒಲುಮೆಯ ಗೂಡಿಗೆ ಹೋಗುವೆನು ನಾ. ಹೋಗುವೆನು ನಾ. ಎನ್ನ ಒಲುಮೆಯ ಗೂಡಿಗೆ ಅಲ್ಲಿ ಭಾವದ ಚೆಲುವ ಹಕ್ಕಿಯ ನುಜು ರೆಕ್ಕೆಯರೇರುವೆ. ಅಲ್ಲಿ ಭಾವದ ಚೆಲುವ ಹಕ್ಕಿಯ ನುಜು ಚೆಲುವ ಹಕ್ಕಿಯ ನುಜು ರೆಕ್ಕೆಯರೇರುವೆ. ಹಕ್ಕಿಯ ಮಿಲ್ದು ರೆಕ್ಕೆಯನೇರುವೆ. ಆ ಇದು ರೆಕ್ಕೆಯನೇರುವೆ. ಹೋಗುವೆನು ನಾ, ಹೋಗುವೆನು ನಾ ಎನ್ನ ಹಳ್ಳಿಯ ಕೂಡಿಗೆ. ಅಲ್ಲಿ ಭಾವದ ಚೆಲುವ ಹಕ್ಕಿಯ ನುಜು ರೆಕ್ಕೆಯ ಧರಣಿ ದಿನ ಮಣಿ ತಾರಿಣಿ ಹಾರಿಕೆಯ ಹೇಗೆಯ ಮೀರುವೆ. ಧರಣಿ ದಿನಮಣಿ ತಾರಿ ನೀ ಹಾರಿಕೆಯ ನೇಮಿಯ ಮೀರುವೆ.
ನೀನಿಯ ಬೀರುವೆ ಕಾಲವಾಚೆಗೆ ದೇಶದಾಚೆಗೆ ಚಿಂತೆಯಾಚೆಗೆ ಹಾರುವೆ ಕಾಲದಾಚೆಗೆ ಮನದಿ ಮುದವನ್ನು ಪಾಪನ ಜೊತೆಯೊಳಗೆ ನಾ ಮಾಡುವೆ ಹೋಗುವೆನು ಮನದಿ ಮುಖವನ್ನು ಮನ ಜೊತೆಯೊಳಗೆ ನಾ ಬಾಳುವೆ ಹೋಗುವೆ ಹಕ್ಕಿಯ ದೇಶದಾದಿಗೆ ಚಿಂತೆಯಾದಿಗೆ ಹಾರುವೆ ಎನ್ನ ಒಲುಮೆಯ ಗೂಡಸೇ ಒಲುಮೆಯ ಗೂಡಿಗೆ ಹೌದಲ್ಲ ನಿಮ್ಮನ್ನು ಉಪಚರಿಸಿದ್ದೇನೆ ಸತ್ಕರಿಸಿದ್ದೇನೆ ವಂದಿಸಿದ್ದೇನೆ ಸಂತೋಷ. ಸ್ವಾಮಿ ಏನೇ ಆದರೆ ಹ, ನನ್ನ ಮನಸ್ಸಿನಲ್ಲಿ ಹ. ಇನ್ನೊಂದು ಬಯಕೆ ಉಂಟು ನಿನ್ನ ಮನಸ್ಸಿನಲ್ಲಿ ಇನ್ನೊಂದು ಬಯಕೆ. ನಾವು ನಿರೀಕ್ಷಿಸದೆ ನಮ್ಮೊಂದು ಆಸೆ ಈಡೇರಿದ ಹಾಗಾಗಿದೆ. ಹೌದು ಇದೇನೆ ಈಗ ಮತ್ತೊಂದು. ನಿರೀಕ್ಷೆಯ ಬಯಕೆ ಹ, ಸ್ವಾಮಿ ಏನೇ ನಿನ್ನ ಮೇಮೆಯ ಸಾಧಿತಂಕ ಕುನ್ನಿಟಂಕ ನನ್ನನ್ನು ಕೊದುವುದು ನಿಜ ಕುನ್ನಿಟಂಕ ನನ್ನನ್ನು ಕೊದುವುದು ನಿನ್ನ ಮೇಮೆಯ
ಕೊನೆಯ ಬಯಕೆ. ಸ್ವಾಮಿ ಈ ಬಯಕೆಗಳಲ್ಲಿ ಕೊನೆ ಅನ್ನುವುದಿದೆಯೇ? ನನ್ನದುಂಟು ಸ್ವಾಮಿ. ಯಾವುದು? ಸ್ವಾಮಿ ಹ, ಇಲ್ಲಿಯವರೆಗೆ ಹ, ನೀವು ಅರಸರಾಗಿದ್ದೀರಿ. ಹೌದು. ಯಾವುದ್ರದ್ದು? ಯಾವುದು? ಗ್ಲಾಮಿಸ್ ಹ್ಮ್. ಹಾಗೆ ಕೋಲ್ಡ್ ಹ್ಮ್. ಅಲ್ಲವೇ? ಹೌದು. ಹೀಗಿರುವಾಗ ಹ್ಮ್. ಯಕ್ಷಿಣಿಯರು ಹೇಳಿದ್ದೇನು ಸ್ವಾಮಿ? ಅವರೇನೋ ಹೇಳಿ ಹೋದ್ರು, ಅದನ್ನ ನನಗೆ ನೆನಪಿದೆ ಸ್ವಾಮಿ. ಅಲ್ಲ, ನಾನು ಮರ್ತಾಗಿದೆ, ನೀನು ನೆನಪಿಟ್ಟುಕೊಂಡಾಗಿದೆ. ಹೌದು, ನೀವು ನನಗೆ ಓದೆಯಲ್ಲಿ ಬರೆದು ಕಳಿಸಿದ್ದಲ್ವಾ? ಆಹಾ. ನಾನು ಅದನ್ನು ಬಾಯ್ಪಾಠವೂ ಮಾಡಿ ಆಯ್ತು ಹೌದಾ? ಸ್ವಾಮಿ. ಈಗ ಅದನ್ನು ಓದಿದ ಮೇಲೆ ನಿನಗೆ ಏನನ್ನಿಸಿತು ಹೇಳು? ಏನ್ ಅನ್ನಿಸುತ್ತಂದ್ರೆ ಹ್ಮ್. ನೀವೀಗಲೇ ಚಕ್ರವರ್ತಿ ಈಗಲೇ ಚಕ್ರವರ್ತಿ ಆಗ್ಲಿಕ್ಕೆ ನಿನ್ನ ತಂದೆ ಕೊಟ್ಟದ್ದು ಅದು ನನಗೆ. ಅಲ್ಲ, ಮತ್ತೆ ನನಗೆ ನೀವು ಈಗಲೇ ಚಕ್ರವರ್ತಿ ಆಗ್ಬೇಕು. ಈಗ ಜಾಗ ಕಾಲಿದ್ರಲ್ವ ಅಲ್ಲಿ ಸೇರುವುದು? ಹೌದು, ಸೇರುವುದಕ್ಕೊಂದು ಅರ್ಹತೆಯ ದಾರಿಯ ಬೇಕಲ್ಲ? ಹಾದಿಗೆ ಬಂದ್ರಿ ನೀವು. ನೀವು ಚಕ್ರವರ್ತಿ ಆಗಬೇಕಾದ್ರೆ ಅಲ್ಲಿ ಏನಾಗಬೇಕು? ಏನಾಗಬೇಕು? ಜಾಗ ಖಾಲಿ ಆಗಬೇಕು ಅಲ್ವೇ? ಅದನ್ನು ನಾವು ಮಾಡೋಣ. ಇಂದು ಭೋಜನ ಕೂಟಕ್ಕೆ ಯಾರು ಬರ್ತಾರೆ? ನಮ್ಮ ರಸ. ಆ, ಅವ ಡಂಕಣ. ಹ, ಅವನನ್ನು ಬಂದವನನ್ನು ಹಿಂದೆ ಹೋಗದ ಹಾಗೆ ನಾವು ನೋಡಿಕೊಳ್ಳ. ಅಂದ್ರೆ ನಿನ್ನ ಮಾತಿನ ಅರ್ಥ? ಸ್ವಾಮಿ, ನಾವು ಕಾಲಕ್ಕೆ ಸರಿಯಾಗಿರ್ಬೇಕಲ್ವೇ? ಆದ್ದರಿಂದ ನಿಮ್ಮ ಕಣ್ಣಿನಲ್ಲಿ, ಬಾಯಲ್ಲಿ, ಕೈಯಲ್ಲಿ ಆತನಿಗೆ ಸ್ವಾಗತವನ್ನು ಕೋರಿ, ಹೊರಗೆ ಪುಷ್ಪದಂತೆ ನೀವು ಕಂಡರೂ ಕೂಡ ಒಳಗೆ ಕೋಳ ಸತ್ವನಾಗಿ. ಹೀಗಾದರೆ ಆ ಯಕ್ಷಿಣಿಯರು ಹೇಳಿದಂತ ಮಾತು ಸತ್ಯವಾಗುತ್ತದೆ. ನೀವು ಮುಂದಿನ ಚಕ್ರವರ್ತಿ, ನಾನು ಮುಂದಿನ ಚಕ್ರವರ್ತಿನಿ. ಓ ಮಣದೀಮಣಿ, ಮಡದಿರನ್ನೆಯ ನಿನ್ನ ಚಿತ್ತ ಕರ್ಕಶವಾಗಿ ಒಡೆಯನ ಕೊಲನೆನ್ನುವೆ, ಒಡೆಯನ ಕೊಲನೆನ್ನುವೆ. ಮಡದಿರನ್ನೆಯ ನಿನ್ನ ಚಿತ್ತ ಕರ್ಕಶವಾಗಿ ಒಡೆಯನ ಕೊಲನೆನ್ನುವೆ, ಒಡೆಯನ ಕೊಲನೆನ್ನುವೆ. ಏನೇ? ನಡೆ ನುಡಿಯುಳು ಶ್ರೇಷ್ಠನಾದನು ಮಡುಗೋಲು, ನಡೆ ನುಡಿಯುಳು ಶ್ರೇಷ್ಠನಾದನು ಮಡುಗೋಲು, ಕೊಡವಿ ಮೆಚ್ಚುವುದು. ನೋಡದಿ ಬಂದೆಯ ನಿನ್ನ ಕರ್ಕಶವಾಗಿ ಒಡೆಯನ ಕೊಲನೆನ್ನುವೆ. ಏನದು ಹಾಗೆ ಅಷ್ಟು ಸುಲಭದಲ್ಲಿ ಹೋಗಿ ಮಾಡುವುದಕ್ಕೆ? ಏನಂದೆ? ನಮ್ಮೊಡೆಯ ಡಂಕನನನ್ನು ಕೊಲ್ಲುವುದಕ್ಕೆ ಟೊಂಕ ಕಟ್ಟಿ ನಿಂದೆ ಅಲ್ಲ ನೀನು. ಹ, ಒಂದು ಸಲ ಯೋಚನೆ ಮಾಡು. ಏನು? ನಮಗೂ ಅಧಿಕಾರ ಎನ್ನುವಂತಹದ್ದು ಲಭ್ಯವಾಗಿದೆ. ನಾಳೆ ನಾವು ಆಳುವಂತಹ ಪ್ರಜೆಗಳಿಗೆ ಆದರ್ಶಪ್ರಾಯರಾಗಿ ಕಾಣಿಸುವವರು. ನಾವೇ ನಮ್ಮ ಅರಸನನ್ನು ಕೊಂದೆವು ಅಂತ ನಾಳೆ ನಮ್ಮ ಪ್ರಜೆಗಳಿಗೆ ಗೊತ್ತಾದ್ರೆ ಹೇಗೆ ಮಾದರಿಯಾದೆವು? ನಾಳೆ ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಯು ನನ್ನನ್ನು ಕೊಂದು ನನ್ನ ಜಾಗದಲ್ಲಿ ಕೂರುವುದಕ್ಕೆ ನೋಡಿಯಾನೆ. ಯಕ್ಷಿಣಿಯರೊರೆದ ಮಾತು ನನ್ನ ಮನಸ್ಸಿನಲ್ಲಿ ನೆನಪಿತ್ತು, ಅದನ್ನು ಬಂದು ಹೇಳಿದೆನಷ್ಟೇ. ಹಾಗೆಂದು ನಾನು ಅಷ್ಟೊಂದು ವಿಚಲಿತನಾದವನಲ್ಲ. ಆದರೆ ನಿನ್ನ ಚಿತ್ತ ಕರ್ಕಶವಾಗಿ ಬಿಟ್ಟಿದೆ. ಅನ್ನ ಕೊಟ್ಟ ಡಂಕನನಿಗೆ ಉಂಡ ಉತ್ಪನ್ನದ ಋಣವನ್ನು ಮರೆತು ಶಿರ ಕಡಿಯುವುದಕ್ಕೆ ಮುಂದಾಗುತ್ತಾ ಇದ್ದೀಯಲ್ವೇ? ಸಾಧ್ಯವೇ? ಸಾಧ್ಯವೇ? ಸ್ವಾಮಿ, ಒಮ್ಮೆ ನಾನು ಹೇಳಿದ್ದನ್ನು ಕೇಳ್ತೀರಾ? ನಿಮ್ಮಯ ಭವಿಷ್ಯವನ್ನು ಮುನ್ನ ಯಕಿಯರು ಕೇಳಿ ನೀವು. ನಿಮ್ಮಯ ಭವಿಷ್ಯವನ್ನು ಮುನ್ನ ಯಕಿಯರು ದುಮ್ಮಾನ ತಾಡ್ಮದಿದು ಸರಿಗೆ ಇದು
ಸರಿಯೇ ದೊರೆ ಇದು ಸರಿಯೇ ಹೇಳಿ. ನಮ್ಮ ಅಭ್ಯುದಯ ಪಾಸದೊಳಗಿರುವ ಕಂಟಕವ ನಮ್ಮ ಅಭ್ಯುದಯ ಪಾಸದೊಳಗಿರುವ ಕಂಟಕವ ಸುಮಾನದು ತೆಗೆಯೋ ದೊರೆಯೇ ಕಂಟಕವ ಸುಮಾನದು ತೆಗೆಯೋ ದೊರೆಗೆ ದುಮ್ಮಾನ ಸಾಡುವುದಿದು ಸರಿಯೇ ಸರಿಯೇನು? ದೊರೆಯೇ ಇದು ಸರಿಯೇ ತುಮ್ಮಾನ ದುರ್ಕಂಟಕವ ತೆಗೆ ದೊರೆಗೆ ಮೊಗದೊಳಗೆ ನಗುವೀರೆ ದೊರೆ ನಿಮ್ಮ ಮೊಗದೊಳಗೆ ನಗುವೀರಲಿ ಸ್ವಾಮಿ, ಹೊಗೆಯು ಹೊಗೆಗೊಳಗಿರಲಿ ಹೊಗೆಯು ಬಗೆಯೊಳಗಿರಲಿ ಮೊಗದೊಳಗೆ ನಗುವೀರಲಿ 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 ಹೊಗೆಯು ಬಗೆಯೊಳಗಿರಲಿ ಹೊಗೆಯು ಬಗೆಯೊಳಗಿರಲಿ ಹೊಗೆಯು ಬಗೆಯೊಳಗಿರಲಿ ಮೊಗದೊಳಗೆ ನಗುವಿರುವಿ ಹಾಗೆಯೋ ಹಿಡಿದು ನಿಮ್ಮ ಹಾಗೆಯೋ ಮೊಗದೊಳಗೆ ನಗುವಿರಲಿ ಹೊಗೆಯು ಬಗೆಯೊಳಗಿರಲಿ ಹಾಗೆಯೋ ನಕ್ಕನಗಿರಲು ತಿಳಿದು ಮೊಗದೊಳಗೆ ನಗುವಿರಲಿ ಮಿಗಿಲಾದ ಉಪಚಾರ ತೊಲವಿನ ತಣ ನೀಡಿಗೆ ಮಿಗಿಲಾದ ಉಪಚಾರ ತೊಲವಿನ ತಣ ನೀಡಿ ಮುಗಿಸಿರುವುದು ಅವನ ಮುಗಿಸಿರುವುದು ಅವರ ಪಾಠ್ಯನು ಮಿಗಿಲಾದ ಉಪಚಾರ ತೊಲವಿನ ತಣ ನೀಡಿ ಮುಗಿಸಿರುವುದು ಅವರ ಪಾಠ್ಯನು ಮುಗಿಸಿರುವುದು ಅವರ ಪಾಠ್ಯನು
ಸ್ವಾಮಿ, ನಾನು ಕೇಳಿದ್ದಕ್ಕೆ ಸರಿಯಾದ ಉತ್ತರ ಹೇಳು. ದಾರಿಯಲ್ಲಿ ಯಾರು ಸಿಕ್ಕಿದ್ದು ನಿಮ್ಗೆ? ಯಕ್ಷಿಣಿ ಏನು ಹೇಳಿದ್ರು? ಮುಂದಿನ ಚಕ್ರವರ್ತಿ ಯಾರು? ನಾನಾಗುತ್ತೇನೆ. ಹೌದು, ಅವರು ಕೇವಲ ನಿಮ್ಮ ಹಣೆಯಲ್ಲಿ ಬರೆದದ್ದನ್ನು ಹೇಳಿತು. ಆದರೆ ಹಣೆ ಬರಹ ಎಂಬುದನ್ನು ಲೋಕದಲ್ಲಿ ಜನರು ನಂಬುವುದಕ್ಕೆ ಇದೇ ಕಾರಣ. ಖಾಲಿ ಹಣೆಯಲ್ಲಿ ಬರ್ಕೊಂಡಿದ್ರೆ ಆಯ್ತಾ? ಒಂದು ವೇಳೆ ಯಕ್ಷಿಣಿಯರು ಹೇಳಿದ ಹಾಗೆ ಆಗುವುದಿದ್ರೆ ಅದರಷ್ಟಕ್ಕೆ ಆಗುವುದಿಲ್ಲ. ನಾವ್ಯಾಕೆ ಅಷ್ಟು ಸಮಯಗಳಿಗೆ? ಅದೇ ಹೇಳಿಕೆ ಬಂದದ್ದು ನಾನು. ಒಂದು ವೇಳೆ ನಿಮ್ಮ ಹಣೆಯಲ್ಲಿ ನೀನು ಪ್ರಯತ್ನ ಪಟ್ಟರೆ ಮಾತ್ರ ನೀನು ಚಕ್ರವರ್ತಿ ಆಗುತ್ತಿ ಅಂತ ಹೇಳಿದ್ರೆ, ನೀವು ಹೀಗೆ ಸುಮ್ಮನೆ ಮನೆಯಲ್ಲಿ ಕೈಗೆ ಕೈ ಹಾಕಿ ಕಾಲಿಗೆ ಕಾಲಾಕಿ ಕೂತ್ಕೊಳ್ಳಿ. ನೀವು ಚಕ್ರವರ್ತಿ ಆಗ್ತೀರಾ? ಅದಕ್ಕೆ ನೀವು ಪ್ರಯತ್ನ ಮಾಡಿಬಿಡುವೆ. ಯಕ್ಷಿಣಿಯರು ನಿಮಗೆ ಕೇವಲ ದಾರಿಯನ್ನು ತೋರಿಸಿದ್ದಷ್ಟೇ. ನೀವಿನ್ನು ಆ ದಾರಿಯಲ್ಲಿ ನಡೆದು ಆ ದಾರಿಯಲ್ಲಿ ಯಾವ ಯಾವ ಕಂಟಕಗಳು ಬರ್ತದೆ ಅದನ್ನೆಲ್ಲ ಕಿತ್ತು ಎಸಿಬೇಕು. ಇವ ಡಂಕಣ ಇತ್ತಲ್ಲ. ನಾನು ಹೇಳ್ತೇನೆ ಸ್ವಾಮಿ, ಇಲ್ಲಿಯವರೆಗೆ ಅವನ ರಾಜ್ಯ ಆತನ ಕೈಯಲ್ಲಿ ಉಳಿಯುವುದಕ್ಕೆ ಕಾರಣ ಯಾರು ಬಲ್ಲಿರ? ನೀವು. ಅಂದರೆ ನಮಗೆ ದೈವಾನುಗ್ರಹ ಎಷ್ಟೇ ಇದ್ರೂ ಕೂಡ ಪ್ರಯತ್ನ ಬೇಕು, ಪುರುಷ ಪ್ರಯತ್ನ ಬೇಕು. ಖಂಡಿತ. ಆದ್ದರಿಂದ ನಾನು ಹೇಳಿದ ಹಾಗೆ ಮಾಡಿ. ಆ ಡಂಕಣ ಇಲ್ಲದಿದ್ರು ಯೋಗ್ಯನಲ್ಲ. ನೀವೇ ಯೋಗ್ಯರು. ಈ ಸ್ಥಾನಕ್ಕೆ ಗೌರವವನ್ನು ಕೊಡುವುದಾದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಆ ಬರುವ ಡಂಕಣನನ್ನು ಈ ಔತಣದಲ್ಲಿ ಮುಗಿಸಿ ಮಡದೆಯ ನುಡಿಯಂ ಕೇಳುದ ಮಡದಿಯ ನುಡಿಯಂ ಕೇಳುತ್ತ ದೃಢ ಮನದಿಂದಲೇ ದೃಢ ಮನದಿಂದಲೇ ಮುಂದಿನ ಹದನದ ನಡೆಯಲಿಯೂತ ಮುಂದಿನ ಹದನದ ನಡೆಯಲಿಯೂತ ತಾಕೇಡಂ ಉಡಯಗೆ ನಡೆದುವೆನೋ ತಾಕೇಡಂ ಉಡಯಗೆ ನಡೆದುವೆನೋ ಎನ್ನುತ್ತಂ ತಳಮಳ ಗುಂಡಿದ್ದಾಗಳು ತಾಕೇಡಂ ಒಡೆಯಗೆ ನಡೆದುವೆನೆನ್ನುತ್ತಂ ತಳಮಳಗೊಂಡಿದ್ದಾಗ ಮಡದಿಯ ನುಡಿಯಂ ಕೇಳುತ್ತ ಯಕ್ಷಿಣಿಯರು ಒರೆದ ಮಾತನ್ನು ಇವಳ ಬಳಿ ಹೇಳಬಾರದಿತ್ತು. ಯಾಕೆ ಈ ರೀತಿಯಾಗಿ ಪ್ರಚೋದಿಸ್ತಾ ಇದ್ದಾಳೆ? ಇವಳ ಮನಸ್ಸು ಈಗ ಅರ್ಥವಾಗುತ್ತಾ ಇದೆ. ಪ್ರಾಣಿಯನ್ನ ಬೇಟೆಯಾಡುವುದಕ್ಕೆ ಮೇಲಿನಿಂದ ಮುಚ್ಚಿ ಹಾಕಿದಂತಹ ಪೊದೆಯ ಹಾಗಿರುವಂತಹ ಗುಂಡಿಯಂತಿದೆ ಇವಳ ಮನಸ್ಸು. ಹಸಿವಿನಿಂದ ಬೇಟೆಗಾಗಿ ಕಾಯ್ದಂತಹ ಮೊಸಳೆ ಕೆರೆಯ ಒಳಗಿದ್ದರೂ ಹೊರಗಡೆಗೆ ನಳನಳಿಸುತ್ತಿರುವಂತಹ ಕಮಲದ ಹಾಗಿದೆ ಇವಳ ಮನಸ್ಸು. ಜೇನುತುಪ್ಪವನ್ನು ಸವರಿದಂತಹ ಹರಿತವಾದ ಖಡ್ಗದ ಹಾಗಿದೆಯಲ್ಲ ಇವಳ ಮನಸ್ಸು. ಅದವಳೊಬ್ಬಳ ಮನಸ್ಸಲ್ಲ. ಅವಳನ್ನು ವರಿಸಿದ ಅಂದಿನಿಂದ ಅದು ನನ್ನ ಮನಸ್ಸು. ನನ್ನ ಮನಸ್ಸಿಗೂ ಪ್ರಚೋದನೆಯನ್ನು ನೀಡುತ್ತಾ ಇದ್ದಾಳೆ. ಮನೆಯ ಒಳಗೆ ಕಾಲಿಟ್ಟ ಹೊತ್ತಿನಿಂದ ಮತ್ತೆ ಮನಸ್ಸು ಚಂಚಲವಾಗುತ್ತಾ ಇದೆ. ನಮ್ಮೊಡೆಯನನ್ನು ಕೊಂದು ಬಿಡಲೆ. ಒಂದು ಸಲಕ್ಕೆ ಮನಸ್ಸು ಗಟ್ಟಿಯಾಗುತ್ತದೆ. ಸ್ವಲ್ಪ ಹೊತ್ತಿನಲ್ಲೇ ಅನ್ನ ಇಕ್ಕಿದವನ್ನು ಕೊಲ್ಲುವುದು ಸರಿಯೇ ಅಂತ ಮನಸ್ಸು ಹಿಂಜರಿಯುತ್ತಾ ಇದೆಯಲ್ಲ. ಅವನನ್ನು ಕೊಲ್ಲದೇ ಇದ್ದರೆ ಇವಳು ದಿನಾಲು ನನ್ನನ್ನು ಕೊಲ್ಲುತ್ತಾಳೆ ಅನ್ನುವಂಥದ್ದು ಸ್ಪಷ್ಟ. ಯಾಕೆ ದಿನಾಲು ಮನಸ್ಸಿನಲ್ಲೇ ಸಾಯಬೇಕು ನಾವು?
ಒಂದೊಮ್ಮೆಗೆ ಅವನನ್ನು ಕೊಂದು ನನಗೆ ನೆಮ್ಮದಿ ಒದಗುವುದಿದ್ರೆ ಒದಗಿ ಬಂದೆ. ನಿರ್ಧಾರವನ್ನು ಮಾಡಿದ್ದೇನೆ. ರಮಣಿ, ನೀನು ಹೇಳಿದ ಹಾಗೆ ಡಂಕನನ್ನು ಕೊಲ್ಲುವ ಬಗ್ಗೆ ಯೋಚಿಸುವುದಕ್ಕೊಂದಷ್ಟು ಸಮಯ ನನಗೆ ಬೇಕಾಗಿದೆ. ಅಷ್ಟು ಹೊತ್ತು ನಾನು ವಿರಮಿಸಿಕೊಡುತ್ತೇನೆ, ಅವಕಾಶ ಮಾಡಿ. ಮಾನಿದು ಮಾಧವ ಪತಿ ನೀನು ದಯೆಯೊಳು ಮಾನಿದು ತೆಂಪನ್ನು
ಮಾಂಡಲಿಕನು ಅವನು. ನನಗೆ ಬಹಳ ಮೆಚ್ಚುಗೆಯವನು. ಹೌದು ಹೌದು. ಅವನನ್ನು ಕಂಡು ಮಾತನಾಡಿಸಿದರೆ ನನಗೆ ಸಂತೋಷ. ಸ್ವಾಮಿ, ಅವರು ನಿನ್ನೆಯಿಂದ ನಿಮ್ಮ ಬರೋಣಕ್ಕೆ ಕಾಯುತ್ತಾ ಇದ್ದಾರೆ. ಹೌದು, ನಮ್ಮಿಂದಲೇ ಮೊದಲು ಹೊರಟು ಶೀಘ್ರವಾಗಿ ಬಂದು ಸೇರಿಕೊಂಡಿರಬೇಕು. ಮನೆಯೊಳಗಿದ್ದಾರೆ, ನಿಮ್ಮ ನಿರೀಕ್ಷೆಯಲ್ಲೇ ಇದ್ದಾರೆ. ಹಾಗೂ ಮನೆಯನ್ನು ಪ್ರವೇಶಿಸೋಣ ಆಗದೆ? ಹಾಗೇ ಆಗಲಿ. ಹೋಗೋಣ ಬನ್ನಿ. ಹೇಗೆ? ಭೋಜನವೆಲ್ಲವೂ ಆಯ್ತು. ಹಾ ಎಲ್ಲರೂ ಬುದ್ಧಿಗೆ ತನಗೂ ಉಂಡಿದ್ದಾರೆ. ಹಾಗೆಯೇ ಹೌದು, ಇನ್ನು ನಿದ್ದೆ ಬರಬೇಕಲ್ಲ, ಅದಕ್ಕೂ ವ್ಯವಸ್ಥೆ ಮಾಡಿದ್ದೇನೆ. ಇಂದು ಈ ಸೈನಿಕರು ಮಲಗಿದ್ರೆ ನಾಡಿದು ಎತ್ತಿಯಾಡು. ಆದರೆ ನಮ್ಮ ಕಾರ್ಯವಾಗಲಿಲ್ಲ ಅಲ್ಲ. ಇಲ್ಲಿ ನನ್ನ ಗಂಡ ಮ್ಯಾಚ್ ಕಾಣುತ್ತಾ ಇಲ್ಲ. ಸ್ವಾಮಿ, ಏನು ಆಯ್ತಾ? ಕೆಲಸ ಆಯ್ತಾ? ಒಂದವನೇ ನೀನೇ ಅಲ್ಲಿ ಸುಮ್ಮನಿರುವೆ ಏಕೆ? ಒಂದು ಬೇಕಗಳು, ಒಂದು ಬೇಕಗಳು ಜನನಾಗ ಒಂದವನಿಗೆ ಸುಮ್ಮನಿರುವೆಗೆ ಏನು ಮಾಡ್ತಾ ಇದ್ದೀರಿ? ಸ್ವಾಮಿ, ಎತ್ತೀರಿ ಸ್ವಾಮಿ. ನೀವು ಯಾವ ಲೋಕ? ನೀವು ಹೀಗೆ ಸುಮ್ಮನೆ ಕುಳಿತುಕೊಂಡಕ್ಕ? ಏನು ಮಾಡೋದು ಅಂತ ಗೊತ್ತು. ನಾನಷ್ಟೆಲ್ಲ ಕಷ್ಟಪಟ್ಟು ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಮಲಗಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಅಷ್ಟು ಮಾತ್ರವಲ್ಲ, ಸೈನಿಕರಿಗೆ ನಿದ್ದೆ ಔಷಧಿಯನ್ನು ಕೊಟ್ಟಾಯಿತು. ಇನ್ನೇನು ನಿದ್ದೆಗೆ ಜಾರುತ್ತಾರೆ. ಇದು ನೀವು ಸುಮ್ಮನೆ ಕುಳಿತುಕೊಂಡು- ಅವರ ಹೊಟ್ಟೆಯನ್ನು ತುಂಬಿದೆ, ಹತ್ತಿ ಎತ್ತುವುದಕ್ಕೆ ನನಗೇ ಬಲ ಇಲ್ಲ. ಹಾಗಾಗಿ ಬಿಟ್ಟಿದೆ. ಸ್ವಾಮಿ, ಏನೇ ಮನದಲ್ಲಿ ಸಂಕೋಚ ಬೇಡ. ನಿಮ್ಮಲ್ಲಿರುವ ಆ ಹೆದರಿಕೆಯನ್ನು ಬಿಟ್ಟು ಎಸೆಯಿರಿ. ಇಲ್ಲ, ಇದು ಅವನನ್ನು ಕಡಿಯುವುದಕ್ಕೆ ಎಷ್ಟು ಮುಂದೆ ಹೋದರೂ ಕೂಡ ನನಗೆ ಆಶ್ರಯ ಕೊಟ್ಟದ್ದು, ಅನ್ನ ಕೊಟ್ಟದ್ದು ಮತ್ತೆ ಮತ್ತೆ ನೆನಪಾಗುತ್ತಾ ಇದೆ. ಹೇಗೆ ಕೊಲ್ಲಲಿ ಹೇಳು? ಮನಸ್ಸು ಹಿಂಜರಿತಾ ಇದೆ. ಬಿಡಿ ಬಿಡಿ ಬಿಡಿ, ಇದು ನಿಮ್ಮಿಂದ ಆಗದು. ಛೆ! ನಿಮಗೆ ಸ್ವಲ್ಪವೂ ನಾಚಿಕೆ ಆಗುವುದಿಲ್ವಾ? ಹೆಣ್ಣಾದ ನಾನೇ ಎಷ್ಟು ಧೈರ್ಯವನ್ನು ತಂದುಕೊಳ್ಳುವಾಗ ಇನ್ನು ಗಂಡು ನೀವು
ಯುದ್ಧದಲ್ಲಿ ನನ್ನ ಪರಾಕ್ರಮ ಏನು ಎನ್ನುವುದು ನಿನಗೆ ಗೊತ್ತೇ? ಈ ಕತ್ತಿಗೆ ತಲೆ ಕೊಟ್ಟವರು ಎಷ್ಟು ಜನ ಅನ್ನೋದು ನಿನಗೆ ಗೊತ್ತೇ? ಹಿಂದೆ ಇದ್ದದ್ದು ಈ ಮ್ಯಾಕ್ಬೆತನ ಪೌರುಷ. ನಾನು ಷಂಡನಾಗಿ ಕಾಣಿಸಿಬಿಟ್ಟೆನಲ್ಲ, ಸಾಕು ಮಾಡು. ನಿನ್ನ ಮಾತೆ ನನಗೆ ಸವಾಲು. ಶತ್ರುಗಳನ್ನು ಕೊಂದವನಿಗೆ ಡಂಕನನ್ನು ಕೊಲ್ಲುವುದಕ್ಕೆ ಸಾಧ್ಯವಾಗದೆ ಹೋಗುತ್ತದೆ ಅಂತ ಕೊಂದು ಕೊಡುತ್ತಾನೆ. ರಾತ್ರಿ ಬೆಳಗಾಗುವುದರ ಒಳಗೆ ಮನೆಯ ಅಂಗಳಕ್ಕೆ ಡಂಕನನ ಕತ್ತಿನ ರಕ್ತ ಹರಿಯುವಂತೆ ಮಾಡಿಬಿಡುತ್ತಾನೆ.